ಪಶ್ಚಿಮ ಬಂಗಾಳದ ನಿರಾಶ್ರಿತರ ನೈಜ ಜೀವನ ಘಟನೆಗಳನ್ನು ಆಧರಿಸಿದ ಕೋಲಾರ ಜಿಲ್ಲೆಯ ಕಲಾವಿದರಿಂದ ತಯಾರಿಸಲ್ಪಟ್ಟ 1979 ದಿನ ಅನ್ಟೋಲ್ಡ್ ಸ್ಟೋರಿ ಎಂಬ ಕನ್ನಡ ಚಲನಚಿತ್ರವು ಬಿಡುಗಡೆಗೆ ಸಜ್ಜಾಗಿದೆ ಎಂದು ಚಿತ್ರದ ನಿರ್ಮಾಪಕರಾದ BM ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ಶುಕ್ರವಾರ ನಗರದ ಪತ್ರಕರ್ತರಾದ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿತ್ರದ ಕುರಿತು ಹಲವು ಮಾಹಿತಿಗಳನ್ನು ಹಂಚಿಕೊಂಡರು. 1904 ರಿಂದ 1979 ಅವಧಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಿರಾಶ್ರಿತರ ಜೀವನ ಹೋರಾಟದ ನೈಜ ಘಟನೆಗಳನ್ನು ಆಧರಿಸಿ ಕಾಲ್ಪನಿಕ ಕಥೆಯನ್ನು ಹೆಣೆಯಲಾಗಿದೆ ಎಂದು ಶ್ರೀನಿವಾಸ್ ವಿವರಿಸಿದರು. ಪುಷ್ಪರಾಜ್ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಚಿತ್ರೀಕರಣವು ಕೋಲಾರ ಜಿಲ್ಲೆಯ ವಿವಿಧ ಸುಂದರ ಸ್ಥಳಗಳಾದ ಬೀರಮಾನಹಳ್ಳಿ, ಯರಗೋಳ್, ಕೋಟಿಗಾನಹಳ್ಳಿ, ದೇವರಾಯ ಸಮುದ್ರ, ಶತಶೃಂಗ ಶ್ರೇಣಿಯ ತೆರಹಳ್ಳಿ ಬೆಟ್ಟ ಹಾಗೂ ನಚಿಕೇತನ ನಿಲಯದಲ್ಲಿ ನಡೆದಿದೆ. ಚಿತ್ರದಲ್ಲಿ ಅರ್ಜುನ್ ನಾಯಕನಾಗಿ, ಸುಜೀತ್ ಮುಖ್ಯ ಪಾತ್ರದಲ್ಲಿ ಹಾಗೂ ಅಮೃತ ಗೌಡ ಗೃಹಿಣಿಯಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಚಾಲಾಕಿ ಛಾಯಾಗ್ರಹಣ ಮಾಡಿದ್ದು ವಸಂತ ಕುಮಾರ್ ಸಂಕಲನ ಮಾಡಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕರಾದ ವಿಜಯ್ ಪ್ರಕಾಶ್, ಚಿತ್ರ, ಕರೀಮಲ್ಲ ಮತ್ತು ಸರಸ್ವತಿ ಪ್ರಸಾದ್ ಚಿತ್ರಕ್ಕಾಗಿ ಹಾಡುಗಳನ್ನು ಹಾಡಿದ್ದಾರೆ. ಇಡೀ ಕುಟುಂಬ ಕುಳಿತು ನೋಡಬಹುದಾದ ಅದ್ಭುತ ಕಥಾಹಂದದ ಹೊಂದಿರುವ ಈ ಸಿನಿಮಾ 2026 ಜನವರಿ 30ರಂದು ತೆರೆಗೆ ಬರಲಿದೆ ಎಂದು ಶ್ರೀನಿವಾಸ್ ತಿಳಿಸಿದರು. ಕೋಲಾರದ ಕಲಾವಿದರು ಈ ಚಿತ್ರದ ಮೂಲಕ ಮತ್ತೊಮ್ಮೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಜ್ಜಾಗಿದ್ದಾರೆ. ಈ ಜಿಲ್ಲೆಯವರೇ ಆಗಿರೋದು ಒಂದು ವಿಶೇಷತೆ. ಸೊ ಅದು ಯಾವಾಗಲೂ ಒಂದು ಕೊರತೆ ಇರೋದು. ಕೋಲಾರದಿಂದ ಚಿತ್ರೋದ್ಯಮದಲ್ಲಿ ಯಾವುದು ಎಷ್ಟು ಹೆಚ್ಚು ಕೋಲಾರದ ಕಡೆ ಭಾಗದ ಜನರು ಹೆಚ್ಚು ಗುರುತಿಸ್ಕೊಳ್ತಿಲ್ಲ ಅಂತನೋ ಅಥವಾ ಇಲ್ಲಿಂದ ಚಿತ್ರಗಳು ನಿರ್ಮಾಣ ಆಗ್ತಿಲ್ಲ ಅನ್ನೋ ಒಂದು ಕೊರಗಿತ್ತು. ಬಟ್ ಇತ್ತೀಚೆಗೆ ಏನಂದರೆ ಬಹಳಷ್ಟು ಸಿನಿಮಾಗಳು ಕೋಲಾರದ ಭಾಗದವರಿಂದ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಕೊಡುಗೆಯಾಗಿ ಹೋಗ್ತಾ ಇದೆ. ಆ ಸಾಲಿನಲ್ಲಿ ನಮ್ಮ ಚಿತ್ರ ಕೂಡ ಒಂದು ಅನ್ನೋದು ಖುಷಿ ಪಡುವಂಥ ವಿಚಾರ. ಸೊ ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಇದು ಮೂಲತಃ ವೆಸ್ಟ್ ಬೆಂಗಾಲಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ನೈಜ ಘಟನೆಗಳನ್ನ ಆಧಾರವಾಗಿಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕಾಲ್ಪನಿಕ ಕಥೆ. ಸೊ ಇದಕ್ಕೆ ಫಿಕ್ಷನಲ್ ಸ್ಟೋರಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅನ್ನುವಂಥ ಒಂದು ಟ್ಯಾಗ್ ಲೈನ್ ಏನಿದೆ. ಇದು ನಿರಾಶ್ರಿತರು ಏನು ವಲಸೆ ಬರ್ತಾರೆ ಬೇರೆ ಕಡೆಯಿಂದ, ಆ ನಿರಾಶ್ರಿತರ ಜೀವನದ ಕಥೆ ಅಂತ ಹೇಳ್ಬೋದು. ವಲಸೆ ಬಂದಂಥ ನಿರಾಶ್ರಿತರು ಅವ್ರು ಇಲ್ಲಿ ಹೆಂಗೆ ಬದುಕನ್ನ ಕಂಡುಕೊಂಡ್ರು ಅಥವಾ ಅವ್ರ ಹೋರಾಟ ಏನು ಅನ್ನೋದನ್ನ ಹೇಳ್ತಕ್ಕಂಥ ಒಂದು ಚಿತ್ರ. ಇದು ಬಂಗಾಳದ ಮೂಲದ ಚಿತ್ರ. ಅದರ ಕಂಪ್ಲೀಟ್ ಆಗಿ ಕನ್ನಡೀಕರಣಗೊಳಿಸಿ ಇದನ್ನ ಕನ್ನಡದಲ್ಲಿ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದೇವೆ. ಬದುಕಲು ಬಿಟ್ಟು ಬದುಕುವುದು ಅನ್ನೋದು, ಜೊತೆಗೆ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನ ನಾವು ಸಮಾಜಕ್ಕೆ ಕೊಡ್ಬೇಕು ಅನ್ನೋ ಉದ್ದೇಶ. ಏನು ನಮ್ಮ ತಂದೆಯವರು ಅಷ್ಟು ಸಿನಿಮಾ ಮಾಡಿದ ಉದ್ದೇಶನೇ ಇದಾಗಿರ್ತದೆ. ಅವರು ಚಿತ್ರದ ನಾಯಕ ನಟರು, ಪ್ರಾಣವಿ ಅಂತ ನಾಯಕಿ ನಟಿ, ನಮ್ಮ ಶ್ರೀನಿವಾಸ್ ಅವರು ನಿರ್ಮಾಪಕರು.